ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ಸಿನ ಎಸ್ಟಿ ಸೆಲ್ನ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದಂತವರು, ಜೊತೆಗೆ ಕೊಪ್ಪ ಲ್ಯಾಂಡ್ ಸೊಸೈಟಿಯಲ್ಲಿ ಸತ 5 ಬಾರಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವಂತಹ, ಪ್ರಸ್ತುತವೂ ಕೂಡ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವ ಮರಿಯಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಮರಿಯಪ್ಪ ಅವರ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ತಮಗೂ ನಮಸ್ಕಾರ. ಸರಿಯಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ. ಮರಿಯಪ್ಪ ಅವರೇ, ಮೊದಲನೇದಾಗಿ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಗುರುತಿಸಿಕೊಂಡಿರುವಂತದ್ದು, ಪಕ್ಷ ಸಂಘಟನೆ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಾ. ಜೊತೆಲಿ ಎಸ್ಟಿ ಸೆಲ್ ನ ಜವಾಬ್ದಾರಿಯನ್ನು ಅಧ್ಯಕ್ಷ ಕೂಡ ಆಗಿದ್ರಿ, ಅದರ ಒಂದು ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿರುವಂತದ್ದು. ಹೇಗೆ ನಡೀತಾ ಇದೆ ನಿಮ್ಮ ಎಸ್ಟಿ ಸೆಲ್ ನ ಒಬ್ಬರ ಜವಾಬ್ದಾರಿಯನ್ನು ವಹಿಸಿಕೊಂಡ ವ್ಯಕ್ತಿಯಾಗಿ ಯಾವ ರೀತಿಯ ಸಂಘಟನೆ ನಡೀತಾ ಇದೆ? ಸಂಘಟನೆ ಚೆನ್ನಾಗಿ ನಡೀತಾ ಇದೆ. ಯಾಕಂದ್ರೆ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ 2 ಬಾರಿ ನಮ್ಮದೇ ಪಕ್ಷದ ಶಾಸಕರು ಬರ್ಬೇಕಾದ್ರೆ, ಮತ್ತು ಈ ಸರಿ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ 5 ಸೀಟ್ ಕಾಂಗ್ರೆಸ್ ಬರ್ಬೇಕಾದ್ರೆ ಎಲ್ಲ, ನಾನಂತಲ್ಲ, ಎಲ್ಲ ಕಾರ್ಯಕರ್ತರು ಎಲ್ಲ ಒಟ್ಟಾಗಿ ದುಡಿದಿರೋದ್ರಿಂದ ಮಾತ್ರ ಅದು ಸಾಧ್ಯವಾಯ್ತು. ಹಂಗಾಗಿ ಇದೊಂದು ತುಂಬಾ ವರ್ಷದಿಂದ ಇದು ಒಂದು ಬಾಬಾ ಬುಡನ್ಗಿರಿ ಇಶ್ಯೂ ಶುರುವಾದ್ಮೇಲೆ ಅದು ನಮ್ಮ ಕೈ ಬಿಟ್ಟೋಗಿತ್ತು. ಶೃಂಗೇರಿ ಕಳೆದ ಸರಿ ಬಂದಿತ್ತು, ಆದ್ರೆ ಈ ಸರಿ ನಮ್ಮ 5 ಕ್ಷೇತ್ರ ಬಂದಿರೋದ್ರಿಂದ ನಮ್ಗೆ ತುಂಬಾ ಖುಷಿ ಇದೆ. ಓಕೆ. ಅಂದ್ರೆ ನಿಮ್ಮ ಒಂದು ಜವಾಬ್ದಾರಿಯನ್ನ ಯಾವ ರೀತಿಯಾಗಿ ನೀವು ನಿರ್ವಹಿಸಿದ್ರಿ? ಈಗ ಪಕ್ಷ ನೀಡಿದಂತ ಒಂದು ಜವಾಬ್ದಾರಿಯನ್ನ, ಅತ್ಯಂತ ಹಿರಿಯ ನಾಯಕರು ಕೂಡ ಹೌದು, ನೀವು ಹಲವಾರು ವರ್ಷಗಳ ಕಾಲ ಕಾಂಗ್ರೆಸ್ಗಾಗಿ ನೀವು ಸಂಘಟನೆಯನ್ನ ಮಾಡಿದ್ದೀರಾ. ನಿಮ್ಮಂತ ಹಿರಿಯ ನಾಯಕರಿಗೆ ಈ ರೀತಿಯಾಗಿ ಜವಾಬ್ದಾರಿಯನ್ನು ಯಾವ ರೀತಿಯಾಗಿ ನಿರ್ವಹಿಸಿದ್ದೀರಾ? ನಾವು ಬಹಳ ಮಟ್ಟದಂತಲ್ಲ, ನಮ್ಗೇನು ಹೇಳಿರ್ತಾರೆ ನಾವು ಅದನ್ನ ನಿರಂತರವಾಗಿ, ನಾವು ಯಾವುದೇ ಬೇರೆ ಪಕ್ಷದ ಜೊತೆ ಇನ್ವಾಲ್ವ್ ಆಗಲಿ ಯಾವುದು ಇಲ್ದೇನೆ ನಮ್ಮ ಅದೇ ರೀತಿನಲ್ಲಿ ನಾವು ನಿರ್ವಹಿಸ್ಕೊಂಡು ಬಂದೀವಿ. ಓಕೆ ಓಕೆ. ಅದರ ಜೊತೆಯಲ್ಲಿಯೇ ನೀವು ಕೂಡ ಹಲವಾರು ಹೋರಾಟದ ಮೂಲಕ ನೀವು ಬೆಳೆದು ಬಂದಂಥವ್ರು, ನೀವು ಹೋರಾಟದ ಮೂಲಕವೇ ನೀವು ಒಂದು ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡಂಥವ್ರು. ಹಿಂದಿನ ನಿಮ್ಮ ಹೋರಾಟದ ದಿನಗಳನ್ನ ಮೆಲುಕು ಹಾಕಿ ನೋಡಿದ್ರೆ ಈಗ ಹೇಗನ್ಸುತ್ತೆ? ಹೋರಾಟದ ದಿನಗಳನ್ನ ಲೆಕ್ಕ ಹಾಕಿದ್ರೆ, ಹೋರಾಟ ಇದ್ರೆ ಮಾತ್ರ ಯಾವುದೇ ಕೆಲಸ ಆಗೋದು, ಅಥವಾ ಅಧಿಕಾರಿಗಳು ಆ ಹೋರಾಟ ಇದ್ದಾಗ ಮಾತ್ರ ಅವರು ಮಾತು ಕೇಳ್ತಾರೆ. ಹೋರಾಟ ಇಲ್ಲ ಅಂದ್ರೆ ಅಧಿಕಾರಿಗಳು ಯಾವುದೇ ಕೆಲಸ ಅಲ್ಲ. ನಿಮ್ಗೆ ಇವತ್ತು ಗೊತ್ತು, ಹಿಂದೆ ರೈತ ಚಳವಳಿ ಇತ್ತು ಬಹಳ ದೊಡ್ಡ ಮಟ್ಟದಲ್ಲಿ, ಆಮೇಲೆ ಈ ದಲಿತ್ ಚಳವಳಿ ಇತ್ತು, ತುಂಬಾ ದಲಿತ್ ಮೂವ್ಮೆಂಟ್ ಬಹಳ ಜೋರಾಗಿತ್ತು. ಆತರ ಹೋರಾಟಗಳು ಇದ್ದಾಗ ಮಾತ್ರ ಇವತ್ತು ರೈತ ಚಳವಳಿಗಳೆಲ್ಲ 2-3 ಬಣ್ಣ ಆಗಿರೋದ್ರಿಂದ ಆ ಚಾರ್ಮ್ ಇಲ್ಲ. ರೈತ ಚಳವಳಿ ಬಹಳ ಜೋರಾಗಿತ್ತು, ನಾನು ಕೂಡ ರೈತ ಚಳವಳಿಲಿ ಭಾಗವಹಿಸಿದ್ದೆ. ಓಕೆ. ಅಂದ್ರೆ ಇನ್ನೊಂದು ನನಗೆ ತಿಳಿದ ಮಟ್ಟಿಗೆ ನೀವು ಹಾಗೂ ಮರಿಯಪ್ಪ ಅವರು ಹಾಗೂ ಶೃಂಗೇರಿ ಕಲ್ಕುಳಿ ವಿಠಲ್ ಹೆಗ್ಡೆ ಅವರು ಕೂಡ ಹಲವಾರು ಹೋರಾಟಗಳಲ್ಲಿ ನೀವು ಭಾಗವಹಿಸಿದ್ದೀರಾ. ನಿಮ್ಮಿಬ್ಬರ ಒಂದು ಹೋರಾಟವಾಗಿರ್ಬೋದು, ನಿಮ್ಮ ಒಂದು ಒಡನಾಟ ಯಾವ ರೀತಿಯಾಗಿತ್ತು? ಕಲ್ಕುಳಿ ವಿಠಲ್ ಹೆಗ್ಡೆಯವರು ನಮ್ಗೆ ಕುದುರೆಮುಖದಲ್ಲಿ ನೆಲ್ಲಿಬೀಡು ಗಣಿಗಾರಿಕೆ ಅಲ್ಲಿ ಪ್ರಾರಂಭ ಮಾಡಿದ್ರು. ಇಲ್ಲಿ ಗಂಗಡಕಲ್ಲ ಅಂತೇಳಿ, ಗಂಗಡಕಲ್ಲಿಗೆ ಅವರು ಹೋರಾಟ ಮಾಡ್ತಾ ಇದ್ರು. ನಾವು ಸುರೇಶ್ ಭಟ್ರು ನಾವೆಲ್ಲ ನಲ್ಲಿಬೀಡು ಗುಡ್ಡದ ಬಗ್ಗೆ ಮಾತಾಡ್ತಿದ್ವಿ. ಕುದುರೆಮುಖ ಕಂಪನಿಯಿಂದ ಈ ನದಿಗಳಿಗೆಲ್ಲ ಸಿಲ್ಟ್ ಎಲ್ಲ ಹೋಗಿ, ಗುಂಡಿಗಳು ಮುಚ್ಚೋಗಿ, ಮೀನುಗಳು ಸತ್ತೋಗಿ, ಅದರ ಪರಿಸರಕ್ಕೆ ಭಾಳ ಮಾರಕ ಆಗ್ತಿತ್ತು. ಆ ಸಂದರ್ಭದಲ್ಲಿ ನಡೀತಿತ್ತು. ತದನಂತರ ಶಿವಮೊಗ್ಗದಲ್ಲಿ ಒಟ್ಟಾದ್ವಿ ನಾವು. ತುಂಗಭದ್ರ ಉಳಿಸಿ ಒಕ್ಕೂಟ ಅಂತೇಳಿ ಮಾಡಿದ್ರು. ಅವ್ರು ಮೊದಲು ಮೂಲ ಉಳಿಸಿ ಅಂತ ಹೋರಾಟ ಕೈಗೆತ್ತಿಕೊಂಡಿದ್ರು. ಗಂಗಡ್ಕ ನೆಲ್ಲಿಬೀಡು ಉಳಿಸಿ ಅಂತ ನಮ್ಮ ಟೀಮು, ಸುರೇಶ್ ಭಟ್ರನ್ ಟೀಮು ಕೈ ಹಾಕಿತ್ತು. ಹಂಗಾಗಿ ನಾನು ಅದಕ್ಕಿಂತ ಮುಂಚೆ ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಆಮೇಲೆ ನಾನು ಕೂಡ ಕಂಪನಿ ಬಿಟ್ಟು ನಿರಂತರವಾಗಿ ಚಳವಳಿಗೆ ಬಂದೆ. ವಿಠಲ್ ಹೆಗ್ಡೆಯವರು ನಾನು ಬಹಳ ಬಾಂಧವ್ಯದಿಂದ ಇದ್ದರು. ಹೋರಾಟದ ಇದು ಕೂಡ ಅತಿ ಯಶಸ್ವಿಯಾಗಿ ಮಾಡಿದ್ವಿ. ಗಣಿಗಾರಿಕೆ ನಡೀತಾ ಇರ್ಬೇಕಾದ್ರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಅಂತ ಬಂತು. ರಾಷ್ಟ್ರೀಯ ಉದ್ಯಾನದಲ್ಲಿ ಒಕ್ಲೇಪಿಸ್ತೀವಿ ಅಂತ ಹೇಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಕೆರೆಕಟ್ಟೆಯಲ್ಲಿ ಒಂದು ಸಭೆ ಮಾಡಿದ್ರು. ನಮ್ಮ ಉನ್ನತ ಇವತ್ತಿಲ್ಲ ಸಚಿವರಾದಂಥ ಗೋವಿಂದೇಗೌಡರು.
Yes. ಅವತ್ತೆಲ್ಲ ಕೇಳಿದಾಗ ಏನ್ ಹೇಳಿದ್ರು ಅಂದ್ರೆ ಯಾರು ಇರಕ್ಕಾಗಲ್ಲ, ಇಲ್ಲಿ ಬ್ರಹ್ಮ ಬಂದ್ರು ಇರಕ್ಕಾಗಲ್ಲ, ಚಿಕ್ಕಮಂಗ್ಳೂರು DC ಪೆರಿಪೆರಿಲ್ ಕೊಡ್ತೀನಿ ಅಂತಂದ್ರು. ಹ್ಮ್. ಆ ಸಂದರ್ಭದಲ್ಲಿ ಮಾರನೇ ದಿವಸನೇ ಇಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ಓಕೆ. ಒಬ್ರು ಕೆರೆಕಟ್ಟೆಯಲ್ಲಿ ಮಾಬಲ್ ಮೂಲ್ಯ ಅಂತೇಳಿ, ಇನ್ನೊಬ್ರು ಅಡಕೇಸು ದ್ಯಾವಗೌಡ ಅಂತೇಳಿ. ಹ್ಮ್. ಆ ಸಂದರ್ಭದಲ್ಲಿ ನಾವು ವಿಠಲ ಹೆಗಡೆಯರು ಮತ್ತು ಅವ್ರ ಸ್ನೇಹಿತರು ತುಂಬಾ ಹುಡುಗರೆಲ್ಲ ಸೇರಿ ನಾವೊಂದು ಜಾಗೃತಿ ಮಾಡಿದ್ವಿ ಎಲ್ಲ ಕಡೆ. ಸಾವು ಒಂದೇ ಹ್ಮ್. ಮುಖ್ಯ ಅಲ್ಲ, ನಾವು ಹೋರಾಟ ಮಾಡಿ ಇದನ್ನ ನಾವು ಗೆಲ್ಬೋದು, ಮಾಡೋಣ ಅಂತ. ಹ್ಮ್. ಅದು ತುಂಬಾ ದೊಡ್ಡ ಮಟ್ಟದ ಚಳವಳಿ ಆಯ್ತು. ಓಕೆ. ಚಳವಳಿಯಾಗಿ ಆಮೇಲೆ ಅಲ್ಲ, ಎಲ್ಲ ಚಳವಳಿಯ ಮೂಲಕ ನಿಮ್ಮಿಬ್ಬರ ನಡುವೆ ಆ ಒಂದು ಒಡನಾಟ ಬೆಳೆದಿದೆ. ಹೌದು. ಓಕೆ. ಈಗಲೂ ಕೂಡ ಅದೇ ಬಾಂಧವ್ಯ ಇದೆಯಾ ಇಬ್ಬರ ನಡುವೆ? ಇವತ್ತು ಕೂಡ ಅದೇ ಬಾಂಧವ್ಯ ಅದೇ. ಓಕೆ. ಹೇಗಿತ್ತು ನಿಮ್ಮಿಬ್ಬರ ಒಂದು ಹೋರಾಟ ಆಗಿರ್ಬೋದು? ಯಾಕಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಹೋರಾಟಗಳ ಸಂಖ್ಯೆ ತುಂಬಾ ಕಡಿಮೆ. ಆದ್ರೆ ನಾವು ಒಂದು ದಶಕದ ಹಿಂದೆ ಹೋದ್ರೆ ಹೋರಾಟಗಳು ನಿರಂತರವಾಗಿ ನಡೀತಾ ಇತ್ತು. ನೀವು ಇದ್ದ ಸಂದರ್ಭದಲ್ಲಿ, ನೀವು ಹೋರಾಟದಲ್ಲಿ ಅತ್ಯಂತ ಸಕ್ರಿಯವಾಗಿದ್ದ ಸಂದರ್ಭದಲ್ಲಿ ಯಾವ ರೀತಿಯ ಹೋರಾಟಗಳು ನಡೀತಾ ಇತ್ತು? ಹೋರಾಟಗಳು ಅಂದ್ರೆ ಈಗ ಜನನು ಅಷ್ಟೇ ಜಾಗೃತಿಯಾಗಿದ್ರು. ಓಕೆ. ಆಮೇಲೆ ಯಾವುದೇ ಒಂದು ಇದಕ್ಕೆ ಒಂದು ಹೋರಾಟ ಅಂತ ನಾವು ಕರೆ ಕೊಟ್ರೆ ಜನ ಸ್ವಯಂ ಪ್ರೇರಣೆಯಿಂದ ಬರ್ತಿದ್ರು. ಓಕೆ. ಬಂದು ದೊಡ್ಡ ಮಟ್ಟದ ಶೃಂಗೇರಿ ಅಂತ ಪ್ರದೇಶದಲ್ಲಿ ಮೇಧಾ ಪಾಟ್ಕರ್ ಅಂತ ಕರೆಸಿ ದೊಡ್ಡ ಮಟ್ಟದ ಚಳವಳಿಯನ್ನ ಮಾಡಿದ್ವಿ. ಒಂದ್ಸರಿ ಒಂದು 10 ರಿಂದ 15 ಸಾವಿರ ಬುಡಕಟ್ಟು ಜನರನ್ನ ಸೇರಿಸಿ ಮಾಡಿದ್ವಿ. ಓಕೆ. ಮೇಧಾ ಪಾಟ್ಕರ್ ಅವ್ರ ಜೊತೆ. ಮೇಧಾ ಪಾಟ್ಕರ್ ಅವ್ರ ಜೊತೆ. ಮೇಧಾ ಪಾಟ್ಕರ್ ಅವ್ರು ಬಂದಿದ್ರು, ನಮ್ಗೆ BD ಶರ್ಮಾ ಬಂದಿದ್ರು. ಅವರು ಆ ಕಡೆ ಉತ್ತರ ಪ್ರದೇಶದ ಕಡೆ ಗಿರಿಜನರ ಜೊತೆ ಹೋರಾಟ ಮಾಡ್ತಿದ್ದರು. ಇನ್ನೊಬ್ರು ಒರಿಸ್ಸಾದಿಂದ ಬಂದಿದ್ರು, ದೇವರಂಜನ್ ಸಿಂಗ್ ಅಂತೇಳಿ, ಅವರು ಕೂಡ ಗಿರಿಜನರ ಜೊತೆ ಹೋರಾಟ ಮಾಡ್ತಿದ್ದರು. ತುಂಬಾ ಜನ ನಮ್ಮಲ್ಲಿ ಬಂದು ಇಲ್ಲಿ ಜಾಗೃತಿ ಸಭೆಗಳನ್ನ ನಮಗೂ ಕೂಡ ಅನುಭವವನ್ನು ಕೊಟ್ಟಂತ ಉದಾಹರಣೆ ತುಂಬಾ ಇದೆ. ಓಕೆ. ಅವ್ರು ಮಾತ್ರ ಅಲ್ಲ, ನೀವು ಕೂಡ ಗಿರಿಜನರ ಪರವಾಗಿ ಹೋರಾಟವನ್ನ ಮಾಡಿದವರಲ್ಲಿ ಮರಿಯಪ್ಪ ಅವರು ಕೂಡ ಒಬ್ರು. ನಿಮ್ಮ ಒಂದು ಗಿರಿಜನರ ಪರ ಹೋರಾಟ ನೀವು ಮಾಡಿದ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು, ಮತ್ತೆ ಯಾವ ಒಂದು ಪರ್ಪಸ್, ಯಾವ ಒಂದು ಉದ್ದೇಶಕ್ಕಾಗಿ ನೀವು ಹೋರಾಟವನ್ನ ಮಾಡಿದ್ರಿ? ನಮ್ದು ಏನಾಗಿತ್ತು ಅಂತಂದ್ರೆ, ಇಲ್ಲಿ ಯಾರಿಗೂ ಹಕ್ಕುಪತ್ರ ಇರಲ್ಲ. ಕೆಲವೇ ಜನರಿಗೆ ಈ ಗೇಣಿ ಪದ್ಧತಿಯಲ್ಲಿ ಜಮೀನ್ ಬಂದಿತ್ತು, ಕೆಲವು ಜನರಿಗೆ. ಅಂತವರು ಕುಟುಂಬ ದೊಡ್ಡದು, ಆ ಕಡೆ ಈ ಕಡೆ ಮಾಡಿ ಅಲ್ಪ ಸ್ವಲ್ಪ ಜಾಗ ಮಾಡ್ಕೊಂಡಿದ್ರು. ಅವರು ಒಂದ್ ವೇಳೆ ಇಲ್ಲಿಂದ ಏನು ಕೊಡದೇನೆ ಬಿಟ್ಟು ಹೋದ್ರೆ ಅವ್ರ ಮುಂದೆ ಅವರ ಬದುಕು ಅತಂತ್ರ ಸ್ಥಿತಿ ಆಗ್ತದೆ. ಹಂಗಾಗಿ ಅವ್ರ ಬದುಕನ್ನ ಗಟ್ಟಿಗೊಳಿಸ್ಬೇಕು. ಅಂದ್ರೆ ಸರ್ಕಾರ ಅವರಿಗೆ ಹಕ್ಕುಪತ್ರ ಕೊಡ್ಬೇಕು. ಅದಕ್ಕೆ ಬೇಕಾದಂತ ಯಾವುದೇ ಅರಣ್ಯ ಇದ್ರೂ ಕೂಡ ಮಾಡ್ಬೇಕಂತ ಹೇಳ್ತಕ್ಕಂಥ ಹೋರಾಟನ ನಾವು ಕೈಗೆತ್ಕೊಂಡ್ವಿ. ಅದೇ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಕಡೆ ಕೂಡ ಈ ಹೋರಾಟ ಚಳವಳಿ ನಡೀತಿತ್ತು. ತದನಂತರ ಡೆಲ್ಲಿಲಿ ಕೂಡ ಒಂದು 15 ದಿನಗಳ ಕಾಲ ಚಳವಳಿ ಆಗಿತ್ತು. ಆಮೇಲೆ ಅದು ಟ್ರೈಬಲ್ ಬಿಲ್ ಅಂತ ಒಂದು ಆಕ್ಟ್ ಅನ್ನ ಮಾಡಿದ್ರು. ಅಂದ್ರೆ ಯಾವುದೇ ಟ್ರೈಬಲ್ ಗಿರಿಜನರು, ಬುಡಕಟ್ಟಿನವರು ಯಾವುದೇ ಅರಣ್ಯದಲ್ಲಿದ್ರು, ಯಾವ ಫಾರೆಸ್ಟ್ ಅಲ್ಲಿ ಇದ್ರು ಕೂಡ ಅವ್ರನ್ನ ಒಕ್ಲೆಬ್ಸ್ಬಾರ್ದು ಅಂತ ಹೇಳಂತ ಒಂದು ಕಾನೂನು ಬಂತು. ಅವಾಗ ಈ ಸರ್ಕಾರ ಕೂಡ ಬಹಳಷ್ಟು ಜನ ಚಿರಂಜೀವಿ ಸಿಂಗ್ ಆದಿಯಾಗಿ, ವಿಜಯ್ ಗೋರೆ, ಚಿರಂಜೀವಿ ಸಿಂಗ್, ಅವಾಗಿನ ಸರ್ಕಾರದ ಉನ್ನತ ಹುದ್ದೆಯಲ್ಲಿ ಇರೋಂಥವರೆಲ್ಲ ಈ ಪ್ರದೇಶಕ್ಕೆ ಬಂದು ಮಾತಾಡಿ, ನಿಮ್ಗೆ ನಾವು ಸಹಾಯ ಮಾಡ್ತೀವಿ, ನಾವು ನಿಮ್ಮನ್ನ ಒಕ್ಲೆಬ್ಸಲ್ಲ ಅಂತ ಬೋರ್ಡ್ ಕೂಡ ಹಾಕ್ಯಾರ. ಇವತ್ತು ಕೆಲವು ಕಡೆ ಹೋದ್ರೆ ಇರ್ಬೋದು ಬೋರ್ಡ್. ಅಂದ್ರೆ ನಿಮ್ಮ ಒಂದು ಹೋರಾಟಗಳು, ನೀವು ಬುಡಕಟ್ಟು ಜನರ ಪರವಾಗಿ ಮಾಡಿದಂತ ಒಂದು ಹೋರಾಟಗಳು ಯಶಸ್ವಿಯಾಗಿ ಆ ಒಂದು ಅವರಿಗಿದ್ದಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿದಿದ್ಯಾ? ಇಲ್ಲ. ತದನಂತರ ಬೇರೆ ಚಳವಳಿ ಹುಟ್ಕಂತು. ಆಮೇಲೆ ನಾವೆಲ್ಲ ಸ್ವಲ್ಪ ನ್ಯೂಟ್ರಲ್ ಆದ್ವಿ. ನಂತರ ದಿನಗಳಲ್ಲಿ ಏನಾತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಈಗ ಒಂದಷ್ಟು ಜನ ಹೊರಗಡೆ ಹೋದ್ರು ಬಿಟ್ಟು, ಈ ಮುಂದುವರೆದವರೆಲ್ಲ. ಅವ್ರು ಹೋದ ನಂತರ ಏನಾತಂದ್ರೆ ಈ ದುಡ್ಡನ್ನ ಇದನ್ನ ಆಸೆ ತೋರಿಸಿದ್ರು. ಅವಾಗ ಒಂದು ಸ್ವಲ್ಪ ಜಾಗ ಕೊಟ್ಟು ಒಂದು 50 ಲಕ್ಷ, 1 ಕೋಟಿ ಈ ತರ ಆ ದುಡ್ಡಿನ ಆಸೆಗೆ ಎಲ್ಲರೂ ಹೋಗ್ತೀವಿ ಅಂತ ಈಗ ಬಹುಶಃ ಕೆಲವೊಂದು ಏರಿಯಾದಲ್ಲಿ ನಾವೆಲ್ಲ ಹೊರಡ್ತೀವಿ ಅನ್ನಂತ ಇದ್ರಲ್ಲದಾರೆ. ಈಗೇನಾಗಿದೆ, ಅದಕ್ಕೆ ಎಲೆಚುಕ್ಕಿ ರೋಗ ಬೇರೆ ಬಂತ. ನಾವು ಇನ್ನಿಲ್ಲಿ ಇದ್ರೆ ಪ್ರಯೋಜನ ಇಲ್ಲ, ನಾವು ಹೋಗೋಣ ಅಂತ ಹೇಳಂತ ಒಂದಿದು ಮುಂದುವರೆದಲ್ಲಿ ಏನಾಗಿದೆ ಅಂದ್ರೆ, ಮಕ್ಕಳು 1-2 ಆದ್ರಿಂದ ಹೈಯರ್ ಎಜುಕೇಶನ್ ಮಾಡಿ ಬೇರೆ ನಗರದ ಕಡೆ ಹೋದ್ರು.
ಅದರಲ್ಲೂ ಹೆಚ್ಚಿನದಾಗಿ ಇತ್ತೀಚೆಗೆ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ಕೂಡ ಕೆಲವರು ಆ ಪ್ರದೇಶವನ್ನು ಬಿಟ್ಟು ಹೊರಗೆ ಬರ್ತಾ ಇದ್ದಾರೆ. ಹಲವಾರು ಸಮಸ್ಯೆಗಳು ಕೂಡ ಅವರಲ್ಲಿ ಒಳಗೆ ಏನು ಬುಡಕಟ್ಟು ಜನಾಂಗದವರು ಅರಣ್ಯ ಪ್ರವೇಶಿದ್ರು, ಹಲವಾರು ಸಮಸ್ಯೆಗಳಿಂದಲೂ ಕೂಡ ಅವರು ಕೂಡ ರೋಸಿ ಹೋಗಿದ್ರಲ್ವಾ ಅಂತ. ಎಲ್ಲ ಕಾಡು ಪ್ರಾಣಿಗಳು ಮೊದಲು ಇದ್ದು, ಇತ್ತೀಚಿಗಿನ ದಿನಗಳಲ್ಲಿ ಅರಣ್ಯ ಇಲಾಖೆಯವರು ತಂದು ಬಿಡ್ತಾರ ಏನೋ ಗೊತ್ತಿಲ್ಲ ಆನೆ. ಹ್ಮ್ ಮೊದಲು ಈ ಪ್ರದೇಶದಲ್ಲಿ ನಮ್ಗೆ ಗೊತ್ತಿರಂಗೆ ಆನೆ ಇಲ್ಲಿ ಇರಂತ ಪ್ರದೇಶ ಅಲ್ಲ ಇದು. ಕರೆಕ್ಟ್. ಆನೆಗೆ ಸೂಟೇಬಲ್ ಅಲ್ಲ ಇದು. ಆನೆಗೆ ಓಟೆ ಇರ್ಬೇಕು, ಬಿದಿರು ಇರ್ಬೇಕು, ಆತರ ಇದ್ರೆ ಮಾತ್ರ ಆನೆ ಇರೋದು. ನಾವು ತಲೆತಲಾಂತರದಿಂದ 400-500 ವರ್ಷದ ಇತಿಹಾಸಗಳಿಂದಲೂ ಕೂಡ ಆನೆಗಳು ಈ ಪ್ರಾಂತ್ಯದಲ್ಲಿ ವಾಸ ಮಾಡದಂತ ಉದಾಹರಣೆಗಳಿಲ್ಲ. ಈಗ ನನ್ಗನ್ಸೋದು ಇವತ್ತಿನ ಸರ್ಕಾರದ ಕಾನೂನು ಇಲಾಖೆದು ಮತ್ತು ಕೆಲವು ಇದನ್ನ ನೋಡಿ, ಈಗ ಎತ್ತಿನೊಳೆ ಡ್ಯಾಮ್ ಅಂತ ಒಂದು ಮಾಡಿದ್ರು. ಅದು ಆ ಕಡೆ ಹೇಮಾವತಿ ಇದರಲ್ಲಿ, ಅಲ್ಲಿ ಹೆಚ್ಚು ಆನೆಗಳು ಅಲ್ಲಿ ಇರ್ತಿದ್ವಿ. ಅಲ್ಲಿ ಚಾನಲ್ ಮಾಡಿರೋದ್ರಿಂದ ಅವಕ್ಕೆ ದಾಟಕ್ಕೆ ಸರಿಯಾದ ದಾರಿಗಳನ್ನ ಮಾಡ್ದೇನೆ ಅವುಗಳು ಏನ್ ಮಾಡ್ತಾವ ಅಂದ್ರೆ ಈ ವಲಸೆ ಬಂದ್ರು. ಆಮೇಲೆ ಇನ್ನೊಂದು, ಮೊದಲು ಈ ಮರ ಎಳಿಯಕ್ಕೆ ಆನೆ ಸಾಕ್ತಿದ್ರು ಪ್ರೈವೇಟ್ನರ್, ಕೇರಳ ಈ ಕಡೆ ಎಲ್ಲ. ಸರ್ಕಾರ ಪ್ರಾಣಿ ಸಾಕ್ಬಾರ್ದು ಅನ್ನೋದೊಂದು ಕಾನೂನು ಮಾಡಿದಾಗ ಬಹುಶಃ ತಂದೆಲ್ಲ ಬಿಟ್ಬಿಟ್ರು. ಇಲ್ಲಿ ಬರೋದು ಒಂಟಿ ಆನೆ 1-2. ಯಾಕೆ ಹೇಳ್ತೀನಿ ಅಂದ್ರೆ, ಯಾವುದೇ ಪ್ರಾಣಿ ತನ್ನ ಗುಂಪಿಂದ ಬೇರ್ಪಟ್ಟು ಹೋದ್ಮೇಲೆ ಆ ಗುಂಪನ್ನ ಅವ್ರನ್ನ ಸೇರ್ಸ್ಕೊಳಲ್ಲ. ಯಾವುದೇ ಪ್ರಾಣಿ ಈ ಗುಂಪು ಬಿಟ್ಟು ಮತ್ತೊಂದ್ ಕಡೆಗೆ ಹೋದಾಗ ಮತ್ತೆ ಹೋದ್ರೆ, ಇವನ್ ಮಂಗ ಕೂಡ ಅಷ್ಟೇ, ಆ ಗುಂಪು ಬಿಟ್ಟಾಗ ಸಾಕದ ಮಂಗನ್ ತಗೊಂಡೆ ಬಿಟ್ರೆ ಆ ಮಂಗಗಳು ಸೇರ್ಸ್ಕೊಳೋದಿಲ್ಲ. ಹಂಗಾಗಿ ಅನುಮಾನದಿಂದ ನೋಡ್ತಾವ. ಹಂಗಾಗಿ ಅವು ಒಂದೊಂದೇ 1-2 ಈ ಕಡೆ ಬರ್ತಾವ. ಅನಿರೀಕ್ಷಿತ ಇಲ್ಲಿ ಈ ಅದ್ರ ಇದಿಲ್ಲ. ಯಾಕೆ ಉದಾಹರಣೆ ತಗೊಂಡ್ರೆ, ಮುತ್ತೋಡಿನಲ್ಲಿ ಬಹಳಷ್ಟು ಆನೆಗಳಿದ್ದು. ಹೌದು, ಮುತ್ತೋಡಿಲಿ ನಡ್ಕೊಂಡು ಹೋಗಕ್ಕೆ ಆತಿರ್ಲಿಲ್ಲ. ನಾನೊಂದ್ಸರಿ ನೋಡಕ್ಕೆ ಅಂತ ನಾನೇ ಹೋಗಿದ್ದೆ, ತುಂಬಾ ಒಂದು 35 ವರ್ಷಗಳ ಹಿಂದೆ, ಯಾವ ತರ ಅದೇ ಅಂತ. ಅವಾಗ ನನ್ಗೆ ಅಲ್ಲಿ ಭಯ ಆತಿತ್ತು. ಅವರೆಲ್ಲ ರಾತ್ರಿ ಬಿದ್ರಲ್ಲಿ ಅಟ್ಟ ಹಾಕೊಂಡು ತನ್ನ ಬೆಳೆನ ರಕ್ಷಣೆ ಮಾಡ್ಕೊಂತಿದ್ರು. ಮಲೆನಾಡಲ್ಲಿ ಆತರ ಏನಿಲ್ಲ. ಈಗ ನಮ್ಗೆ ನಮ್ಮ ಬುಡಕಟ್ಟು ಜನರಿರಂತದ್ದು ಸಮೃದ್ಧ ಜಾಗ. ಯಾಕಂದ್ರೆ ಪೇಟೆಗೆ ಬಂದ್ರೆ ದಿನ ದುಡ್ಡು ಬೇಕು, ಅಲ್ಲಿ ದುಡ್ಡು ಬೇಡ. ಯಾಕಂದ್ರೆ ಈಗ ವಾರಕ್ಕ 15 ದಿವಸಕ್ಕ ಒಂದ್ಸರಿ ನಾವು ಬರ್ತೀವಿ. ನೈಸರ್ಗಿಕವಾಗಿ ಕೆಲವೊಂದು ಅಲ್ಲಿಯೇ ಸಿಗ್ತದೆ, ಅಲ್ಲಿದೆ ಇದ್ರಲ್ಲಿ ಅಲ್ಲಿ ಜೀವನ ನಡೀತದೆ. ಆದ್ರೆ ಪೇಟೆಗೆ ಬಂದಾಗ ಹಂಗಾಗಲ್ಲ. ನಾವು ಅದಕ್ಕೆ ಒಂದು ಉದಾಹರಣೆನ ಹೇಳ್ತಿದ್ವಿ. ನಾವು ಈ ಒಕ್ಲೆಬ್ಸಿದ್ರೆ ಹೊಳೆಯಿಂದ ಮೀನನ್ನೆತ್ತಿ ದಡಕ್ ಹಾಕ್ದಂಗ ಆಗ್ತದೆ ಅಂತೇಳಿ. ಈಗ ನಾವು ಉದಾಹರಣೆಗೆ ನೋಡಿದ್ರೆ, ನೀವು ಕೆಲವೊಂದಷ್ಟು ಜನ ನಮ್ಮ ಬುಡಕಟ್ಟಿನ ಆದಿವಾಸಿಗಳು ಬಿಟ್ಟು ಹೋಗ್ಯಾರೆ. ಅವ್ರನ್ನೊಂದ್ಸರಿ ನೀವು ವೀಕ್ಷಣೆ ಮಾಡಿ, ಬಹಳಷ್ಟು ಜನ, ತುಂಬಾ ಜನ, ಕೆಲವರು ಸತ್ತು ಹೋದ್ರು. ಆಮೇಲೆ ದುಶ್ಚಟಗಳಿಗೂ ಬಲಿಯಾಗ್ತಾ ಇದಾರೆ. ಆಮೇಲೆ ಬಲಾಢ್ರ ಶೋಷಣೆ, ಇದು ದಬ್ಬಾಳಿಕೆ ಬೇರೆ. ಇವರಿಗೆ ಅವ್ರ ಜೊತೆ ಪೇಸ್ ಮಾಡಿ ಗೊತ್ತಿಲ್ಲ, ಇವ್ರದ್ದೇ ಆದ ಪ್ರಪಂಚದಲ್ಲಿ ಬೆಳೆದರು. ಅದು ಕೂಡ ಒಂದು ಸಮಸ್ಯೆ ಇದೆ. ಹಾಗಾಗಿ ಈ ನನ್ಗೆ ಅನ್ಸೋದು ಒಕ್ಲೆಬ್ಸೋದು ಅನ್ನೋದು ಅದೆಯಲ್ಲ, ಅದು ಕಷ್ಟ. ಆಮೇಲೆ ಜೊತೆಗೆ ಈಗ ಸರ್ಕಾರ ಏನ್ ಮಾಡ್ತಂದ್ರೆ, ಅರಣ್ಯ ಹಕ್ಕ ಪತ್ರನ ಕೊಡ್ಬೇಕು ಅಂತ ಹೇಳಿ ಕಾನೂನು ಮಾಡ್ತು. ಅವಾಗಿನ ಗಡಿಬಿಡಿಲಿ ಅಧಿಕಾರಿಗಳು ತಪ್ಪೊಂದ ಎಲ್ಲ ಆಗಿ ಕೆಲವರಿಗೆ 3 ಗುಂಟೆ, 2 ಗುಂಟೆ, 5 ಗುಂಟೆ, 10 ಗುಂಟೆ ಎಲ್ಲ ಕೊಟ್ಬಿಟ್ಟಾರೆ. ತದನಂತರ ಕೊಟ್ಟರೆಲ್ಲರೂ ಅವರಿಗೆ ಜಾಗೃತಿ ಆಗಿರ್ಲ. ತದನಂತರ ಅರ್ಜಿ ಕೊಟ್ಟರದೆಲ್ಲ ಸಾರಾಸಟ್ ರಿಜೆಕ್ಟ್ ಮಾಡ್ಯಾರೆ. ಬಹುಶಃ ಈ ಜಿಲ್ಲೆಯಲ್ಲಿ 1,800 ಚಿಲ್ಡ್ರನ ಏನೋ ಬಹುಶಃ ಅಷ್ಟು ಮಾತ್ರ ಹಕ್ಕುಪತ್ರ ಕೊಟ್ಟಿರು ಈ ಜಿಲ್ಲೆಯಲ್ಲಿ. ಅದೇ ರೀತಿ ಬೇರೆ ಸ್ಟೇಟ್ ಅಲ್ಲೆಲ್ಲ 25,000, 30,000, 40,000 ಜನರಿಗೆ ಹಕ್ಕುಪತ್ರನ ಕೊಟ್ಟಾರೆ. ಇಲ್ಲಿ ಅದು ಬಹಳ ದೊಡ್ಡ ಅನ್ಯಾಯ ಆಗಿದೆ. ಅದು ಮುಖ್ಯಮಂತ್ರಿಗಳು ಕಾನ್ಫಿಡೆನ್ಸ್ ಮೀಟಿಂಗ್ ಅಲ್ಲಿ ಮಾತಾಡಿದಾಗ ಕೂಡ ಅವರು ಇಲ್ಲ, ಅವ್ರಿಗೆ ಕೊಡ್ಬೇಕು ಅಂತ ಹೇಳಂತ ಒಂದು ಇದನ್ನ ಅವರು ಹೇಳಿದ್ರು. ಆದ್ರೆ ಇಲ್ಲಿ ಕೂಡ ಇಲ್ಲ, ಯಾವ ಇಲಾಖೆ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಗಮನ ತಗೊಂತ ಇಲ್ಲ. ನಾನು ತುಂಬಾ ಸರಿ ಹೇಳಿದೆ, ನೋಡಿ, ಹೋಗೋದು ಸೆಕೆಂಡ್ರಿ, ಅವ್ರಿಗೆ ಕೊಡಿ 1-2-3 ಎಕರೆ. ಆಮೇಲೆ ಅವರು ಹೋಗೋದು ಇಷ್ಟ ಆದ್ರೆ ಹೋಗ್ತಾರೆ, ಇಲ್ಲದ್ರೆ ಇಲ್ಲ.
ಈಗ ಆತರ ಅಂತ ಇಲ್ಲಿಗ ನಾವು ಸ್ವಲ್ಪ ಸ್ವಲ್ಪ ಹೇಳಿ ಮಾಡಿ ಒಂದಷ್ಟು ಅರಣ್ಯ ಹಕ್ಕು ಸಮಿತಿಗಳನ್ನ ರಚನೆ ಮಾಡಿದ್ವಿ. ಈಗ ಮತ್ತೆ ಅದು ಯಥಾಸ್ಥಿತಿ ತಂಡ ಆಗಿದೆ. ಈಗ 3 ತಿಂಗಳು 4 ತಿಂಗಳ ಯಾರು ಮಾತಾಡಲ್ಲ. ಯೋಜನಾ ಕಮಿಟಿ ಮೀಟಿಂಗ್ ಅಲ್ಲೆಲ್ಲ ನಾನು ಸ್ವಲ್ಪ ಹೆಚ್ಚು ರೈಸ್ ಮಾಡಿದ್ದೆ. ಯಾಕೆ ಮುಖ್ಯಮಂತ್ರಿಗಳು ಕಾನ್ಫಿಡೆನ್ಸ್ ಮೀಟಿಂಗ್ಗೆ ನಾನು ಹೋಗಿದ್ದೆ. ಅವ್ರು ಈ ತರ ಆದೇಶ ಹೇಳ್ಯಾರೆ, ನೀವ್ ಯಾಕೆ ಸರ್ಕಾರ ಕೊಡ್ಬೇಕಂದ್ರು ನೀವ್ ಯಾಕೆ ಮಾಡ್ತಾ ಇಲ್ಲ ಅಂತ. ಆದ್ರೆ ಈ ಅಧಿಕಾರಿ ವರ್ಗದವ್ರು ಯಾಕೋ ಏನೋ ಗೊತ್ತಿಲ್ಲ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಕರೆಕ್ಟ್. ಅದೇ ರೀತಿ ಮರಿಯಪ್ಪ ಅವರೇ, ಈಗ ನಿಮ್ಗೆ ಯಾವತ್ತು ಕೂಡ ಈ ಸಾರ್ವಜನಿಕ ಜೀವನದಲ್ಲಿರುವಂತ ಕಾಂಗ್ರೆಸ್ ಪಕ್ಷ ನೀವು ಗುರುತಿಸ್ಕೊಂಡಿರುವ ನಿರಂತರವಾಗಿ 3 ಕಾಂಗ್ರೆಸ್ಸಿಗರು ಕೂಡ ಹೌದು. ನೀವು ಯಾವತ್ತು ಕೂಡ ನನಗೆ ಚುನಾವಣೆಗೆ ಗೆಲ್ಬೇಕು, ಸ್ಪರ್ಧೆ ಮಾಡಬೇಕು, ಈ ರೀತಿ ಯಾವತ್ತಾಗಿಲ್ಲ? ಯಾವತ್ತು ಚುನಾವಣೆ ಸ್ಪರ್ಧೆ ಮಾಡಿಲ್ವಾ ನೀವು? ಇಲ್ಲ, ನಾನು ಚುನಾವಣೆಗೆ ಇಲ್ಲಿ ಬಂದ್ಮೇಲೆ ನಾನು ಸ್ಪರ್ಧೆ ಮಾಡಕ್ ಹೋಗಲ್ಲ. ನಾನು ಹೋರಾಟದಿಂದ ಬಂದನಾದ್ರಿಂದ ನನ್ಗೆ ಏನು ಚುನಾವಣೆ ಬಗ್ಗೆ ಸ್ಪರ್ಧೆ ಮಾಡೋಂತ ಆ ತರದ ಆಸಕ್ತಿ ನಂಗಿಲ್ಲ. ಓಕೆ. ಅದೇ ರೀತಿ ಈ ಭಾಗದ ಶಾಸಕರು ಕೂಡ ನೀವು ಅವ್ರ ಜೊತೆ ಕೂಡ ಉತ್ತಮವಾದ ಒಡನಾಟವನ್ನು ಹೊಂದಿದ್ದೀರಾ. ರಾಜಗೌಡರು ಕೂಡ ಒಳ್ಳೆಯ ಶೃಂಗೇರಿ ಕ್ಷೇತ್ರಾದ್ಯಂತ ಈಗ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ತಿರುವಂತದ್ದು. ನಿಮ್ಮ ಮತ್ತು ಶಾಸಕರ ನಡುವೆ ಯಾವ ರೀತಿಯಾದ ಒಡನಾಟ ಇದೆ, ಯಾವ ರೀತಿಯಾದ ಒಂದು ಬಾಂಧವ್ಯ ಇದೆ? ರಾಜೇಗೌಡರು ಹಿಂದೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾದಲ್ಲಿಂದ ನಮ್ಗೆ ಪರಿಚಯ. ಪೂರ ತಮ್ಮ ಕೂಡ ನಮ್ಮ ಕಳಸದಲ್ಲಿ ನಾಗಿಮಕ್ಕಿ ಎಸ್ಟೇಟ್ ಅಂತಂದ್ರೆ ಅವ್ರ ಮುಖಾಂತರ ನಮ್ಗೆ ಪರಿಚಯ ಆಗಿತ್ತು. ತದನಂತರ ಇಲ್ಲಿ ಬಂದ್ಮೇಲೆ ನಾವು ಅವರಿಗೆ ನಮ್ಮ ಹತ್ರ ವಿಶ್ವಾಸ ಮತ್ತು ತುಂಬಾ ಒಳ್ಳೆ ಇದು ಅಂದ್ರೆ ಸ್ಮೂತ್ ಆದಂತ ಜನ. ಯಾರ ಮೇಲೆ ಕೂಡ ಅವರು ವೈಯಕ್ತಿಕವಾಗಿ ಒಂದು ದೋಷ ಸಾಧಿಸ್ತಕ್ಕಂತ ಒಬ್ಬರು ವ್ಯಕ್ತಿ ಅಲ್ಲ. ಮತ್ತೆ ಅವರು ದೊಡ್ಡ ಇದರಿಂದ ಬಂದರಾದ್ರಿಂದ ಅವರಿಗೆ ಆ ತರದ ಇದೆಲ್ಲ ಅದೇ ಅವ್ರಿಗೆ. ಹಂಗಾಗಿ ನಾವು ಅವ್ರ ಜೊತೆ ತುಂಬಾ ಓಡಾಟ. ಅವರ ಚುನಾವಣೆಗಳಲ್ಲಿ ನಾನು ಹಳ್ಳಿಗೆ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ನಮ್ಮ ಜನಾಂಗ ಇರೋ ಹಳ್ಳಿಗೆ ಆಗುಂಬೆ ತುದಿಯಿಂದ ಈ ಕಡೆ ಇಲ್ಲಿ ಮೆಣಸಿನಹಳ್ಳಿ ಎಂಡವರೆಗೆ ಒಂದು ದಿನ ಕಾರ್ಯಕ್ರಮ ಹಾಕಿ ಹೋಗಿದ್ವಿ. ಮತ್ತೆ ನಮ್ದೇ ಆದ ಇದ್ರಲ್ಲಿ ನಮ್ಮವರು ತುಂಬಾ ಜನ ಅವರಿಗೆ ಸಪೋರ್ಟ್ ಮಾಡ್ಯಾರೆ. ಅವರ ನಮ್ದು ಬಾಂಧವ್ಯ ಇವತ್ತಿಗೂ ಚೆನ್ನಾಗದೆ, ಏನ್ ತೊಂದರೆ ಇಲ್ಲ. ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಲಿ ಪ್ರಮುಖವಾಗಿ ಶಾಸಕರು ಒಂದು ಮಾತನ್ನ ಹೇಳಿದ್ರು. ನಾನೇ ಕೂಡ ಅವರಿಗೆ ಪ್ರಶ್ನೆಯನ್ನ ಕೇಳಿದ್ದೆ. ಯಾವಾಗ ಒಂದು 2 ವರ್ಷಗಳ ಹಿಂದೆ ಜೈಪುರದ ಅಂಗನವಾಡಿಯಲ್ಲಿ ನಾನು ಪ್ರಶ್ನೆ ಕೇಳಿದ್ದೆ, ಜೈಪುರ ಅಗಲೀಕರಣ ನಿಮ್ಮ ಅವಧಿಯಲ್ಲಿ ಆಗತ್ತಾ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಅವರು ಖಂಡಿತ ಆಗತ್ತ ಅಂತ ಹೇಳಿದ್ರು. ಅದರಂತೆ ಈಗ ಜೈಪುರ ರಸ್ತೆ ಅಗಲೀಕರಣಕ್ಕೆ ಆಗ್ತಾ ಇರುವಂತದ್ದು. ಜೈಪುರ ರಸ್ತೆ ಅಗಲೀಕರಣ ಆಗುವುದು ಎಷ್ಟು ಅವಶ್ಯಕತೆ ಇದೆ? ಯಾಕಂದ್ರೆ ನೀವು ಕೂಡ ಜೈಪುರ ಪಟ್ಟಣ ವ್ಯಾಪ್ತಿಗೆ ಬರೋ ಹಿನ್ನೆಲೆಯಲ್ಲಿ ಕೇಳ್ತಾ ಇದ್ದೀನಿ, ಎಷ್ಟು ಅಗತ್ಯತೆ ಇತ್ತು? ಇಲ್ಲ, ಜೈಪುರದಲ್ಲಿ ಅಗಲೀಕರಣ ಬಹಳ ಅನಿವಾರ್ಯ ಇತ್ತು. ಯಾಕಂತಂದ್ರೆ ಈ ಸಂಜೆ ಟೈಮಿಗೆ ಗಾಡಿಗಳು ಜಾಗ ಕೊಡಕ್ಕಾಗ್ತಿರ್ಲಿಲ್ಲ. ಆಮೇಲೆ ಪಾದಚಾರಿಗಳಿಗೆ ಕೂಡ ಹೋಗೋದು ಸಮಸ್ಯೆ ಇತ್ತು. ಪಾದಚಾರಿಗಳಿಗೆ ಕೂಡ ಹೋಗೋದು ಸಮಸ್ಯೆ ಇತ್ತು. ಅಗಲೀಕರಣ ಆಗಿರೋದ್ರಿಂದ ಒಂದು ಏನಾಗಿದೆ ಅಂದ್ರೆ ಒಂದಷ್ಟು ಜನರಿಗೆ ಇಲ್ಲಿ ರೆಕಾರ್ಡ್ ಸಮಸ್ಯೆ ಆಗಿದೆ. ಆದ್ರೂ ಕೂಡ ಬಿಸಿನೆಸ್ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಯಾವುದೇ ಸಿಟಿ ಅಗಲೀಕರಣ ಆಗ್ಬೇಕು. ಅಗಲೀಕರಣ ಆದಾಗ ಈಗ ಯಾರೋ ಒಂದು ವಸ್ತು ನೋಡಿ ಇಲ್ಲಿ ಕಾರ್ ನಿಲ್ಲಿಸ್ತಾನೆ, ಅವನು ನಿಲ್ಸಿ ಅದನ್ನ ತಗೊಂತಾನೆ. ಅದೇ ಅಲ್ಲಿ ಅಗಲೀಕರಣ ಇಲ್ಲದೆ ಇದ್ದಾಗ ಏನಾಗ್ತದೆ ಅಂದ್ರೆ ಅವನು ಇಲ್ಲಿ ನಿಲ್ಸಕ್ಕೆ ಆಗಲ್ಲ ಅಂತ ಹೋಗ್ಬಿಡ್ತಾರೆ, ಮುಂದೆ ಹೋಗ್ಬಿಡ್ತಾರೆ. ಹಂಗಾಗಿ ಅಗಲೀಕರಣ ಆಗೋದು ತುಂಬಾ ಅವಶ್ಯಕತೆ. ಮತ್ತೆ ರಾಜೇಗೌಡರು ಮನಸ್ಸು ಮಾಡಿ ಅದನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ರು, ಆ ಕೆಲಸನ ಮಾಡ್ಯಾರೆ. ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅದರ ಜೊತೆಯಲ್ಲಿ ನೀವು ಕೂಡ ಕೊಪ್ಪದ ಲ್ಯಾಂಪ್ ಸೊಸೈಟಿಯಲ್ಲಿ ನಾಮಿನೇಷನ್ ಸದಸ್ಯರಾಗಿದ್ರು, ಜೊತೆಗೆ ಡೈರೆಕ್ಟರ್ ನಿರ್ದೇಶಕರಾಗಿ ಈಗ ಸ್ವತಃ 5ನೇ ಬಾರಿ ನಿರ್ದೇಶಕರಾಗಿ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಲ್ಯಾಂಪ್ ಸೊಸೈಟಿಯ ನಿರ್ದೇಶಕರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆ ಸೇವೆ ಯಾವ ರೀತಿಯಾಗಿ ನಡೀತಾ ಇದೆ? ಇಲ್ಲ, ನಾನು 4 ಬಾರಿ ಡೈರೆಕ್ಟರ್ ಆಗಿದ್ದೆ. ಚಿಕ್ಕಣ 20 ವರ್ಷಕ್ಕಿಂತಲೂ ಹೆಚ್ಚು. ಆದ್ರೆ ಈ ಅವಧಿಲಿ ನಾನು ಸರ್ಕಾರದ ನಾಮಿನೇಷನ್ ನಿರ್ದೇಶಕನಾಗಿನಿ. ಸರ್ಕಾರದ ನಾಮಿನೇಷನ್ ನಿರ್ದೇಶಕನಾಗಿ ನಾವು ಸೊಸೈಟಿಗೆ ಆ ಕಾಲದಿಂದಲೂ ತುಂಬಾ ಕೆಲಸ ಮಾಡಿದೆ. ನಮ್ಮ ಸೊಸೈಟಿ ಲ್ಯಾಂಪ್ ಸೊಸೈಟಿ ಕರ್ನಾಟಕ ರಾಜ್ಯದಲ್ಲೇ 23 ಸೊಸೈಟಿ ಇದೆ. ಅದರಲ್ಲಿ ನಮ್ದು ನಂಬರ್ 1 ಸೊಸೈಟಿ. ಸುಸಜ್ಜಿತವಾದಂತ ಒಂದು ಜೇನು ಸಂಸ್ಕರಣಾ ಘಟಕನ ಕೂಡ ಮಾಡಿದ್ದು, ತಾವು ನೋಡಿರ್ಬೋದು. ಆಮೇಲೆ ಎಲ್ಲ ರೀತಿಯ ಇದನ್ನು ಕೂಡ ನಾವು ಮಾಡಿ ನಮ್ಮ ಜನರಿಗೆ ಸಹಾಯ ಮಾಡೋಂಥ ಕೆಲಸನ ಮಾಡ್ಬೇಕಂತ ಹೇಳ್ತಕ್ಕಂಥ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದೀವಿ. ಓಕೆ. ಆ ಒಂದು ಸೊಸೈಟಿಯಲ್ಲಿ ಕೂಡ ನಿಮ್ಗೆ ಏನಾದ್ರು ನಾನು ಕೂಡ ಒಂದ್ ಬಾರಿ ಅದರ ಜವಾಬ್ದಾರಿ ತಗೊಳ್ಬೇಕಿತ್ತು, ಈ ರೀತಿ ಏನಾದ್ರು ಆಸೆ ಆಕಾಂಕ್ಷೆಗಳಿತ್ತ? ನಾನು ಬಹಳ ಆಕಾಂಕ್ಷಿ ಆಗಿರಲಿಲ್ಲ. ಕಳೆದ ಚುನಾವಣೆ ಆದಾಗ ನಾವು ಬಹಳ
ಪ್ರಯತ್ನ ಪಟ್ಟಿದ್ವಿ ನಾವು. ಈ ಇದೇನು ಇದು ಬುಡಕಟ್ಟು ಜನರ ಸೊಸೈಟಿ ಆದ್ರಿಂದ ಇದಕ್ಕೆ ರಾಜಕಾರಣಿಗಳು ಅಷ್ಟಾಗಿ ಎಂಟರ್ಫಿಯರ್ ಆಗಲ್ಲ, ಯಾಕಂದ್ರೆ ಅವ್ರದ್ದಲ್ಲ ಅಂತದ್ದು. ಆದ್ರೆ ನಾವು ಮಾಡ್ಲೇಬೇಕು ಈ ಸರಿ. ಈಗ 3 ಅವಧಿಲಿ ಬಿಜೆಪಿ ಬೋರ್ಡ್ ಇತ್ತು, ಕಾಂಗ್ರೆಸ್ ತರ್ಬೇಕಂತೇಳಿ ನಾನು ಮತ್ತು ಗೋಪಾಲ್ ಕೃಷ್ಣ ಮೆಣಸಿನಹಳ್ಳಿ ಹತ್ತಿಕುಡಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪಿಸಿಎಲ್ ಅಧ್ಯಕ್ಷರಾಗಿದ್ರು. ಅವರು ನಾವು ಬಹಳ ಆತ್ಮೀಯರು, ನನ್ಗಿಂತ ಜೂನಿಯರ್ ಅವನು. ಪ್ರಯತ್ನ ಮಾಡಿದ್ವಿ. ಆಮೇಲೆ ನಮ್ಮ ಲೀಡರ್ಗಳಿಗೆ ಹೇಳಿದ್ವಿ. ಆದ್ರೆ ನಮ್ಮ ಕೆಪಿಸಿಸಿ ಸದಸ್ಯರಾದಂತ ಬಾಳೆಮನೆ ನಟರಾಜರು ಬಹಳ ನಮ್ಗೆ ಧೈರ್ಯ ಕೊಟ್ಟು ಸ್ವಲ್ಪ ಎಲ್ಲ ಸಹಾಯ ಮಾಡಿದ್ರು. ನಾವು ಕೂಡ ಒಂದು 9 ಸೀಟನ್ನು ತಂದು ನಾವು ಬೋರ್ಡ್ ಮಾಡಿದ್ವಿ. ಬೋರ್ಡ್ ಈ ಸರಿ ಕಾಂಗ್ರೆಸ್ ಬೋರ್ಡ್ ಅನ್ನ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ವಿ. ತದನಂತರ ಏನಾತಂದ್ರೆ ಈ ಚುನಾವಣೆ ಬಂದಾಗ ಶಾಸಕರಿಗೆ ನನ್ನ ಮೇಲೆ ಬಹಳ ಇದಿತ್ತು, ನೀವು ಈ ಸರಿ ಆಗಿ ಅಂತ. ಶಾಸಕರು ತುಂಬಾ ಹೇಳಿ ಆಮೇಲೆ ಕರ್ಸ್ಕೊಂಡು ಒಂದು ಮೀಟಿಂಗ್ ಕೂಡ ಮಾಡಿದ್ರು. ಆಮೇಲೆ ನನಗೆ ನೀವೇ ಆಗಿ ಅಂತಂದ್ರು. ಆ ಸಂದರ್ಭದಲ್ಲಿ ಏನಾತಂದ್ರೆ ಅವತ್ತೆಲ್ಲ ಮಾತಾಡ್ಕೊಂಡು ಬಂದ್ವಿ. ರಾತ್ರಿನೇ ನಮ್ಮ ಕೆಲವು ಮುಖಂಡರು ನಾನು ಆಗಬಾರ್ದು ಅಂತ ಹೇಳಿ ನಮ್ಮ ನಾವೇ ಅವ್ರನ್ನ ಗೆಲ್ಲಿಸ್ತಾ ಅಂತ ಇವ್ರನ್ನ ಈ ಸರಿ ಅವಿರೋಧವಾಗಿ ಆಯ್ಕೆ ಮಾಡಿಸಿದ್ದು, ಅವ್ರನ್ನ ಬೇರೆ ಕಡೆ ಕಳಿಸಿ ಮಾಡಿದ್ರು. ರಾತ್ರಿ ನಮ್ಗೆ ಸಿಚುವೇಶನ್ ಅಲ್ಲ ಅಂತ ಗೊತ್ತಾಯ್ತು ನಂಗೆ. ಬೆಳಿಗ್ಗೆ ಮತ್ತೆ ಶಾಸಕರು ಮಾತಾಡಿದಾಗ ಹೇಳಿದೆ, ಸರ್ ನೀವು ಒಳ್ಳೆ ಕೆಲಸ ಮಾಡಿದ್ರ, ನಿಮ್ಗೆ ಅಭಿಲಾಷ ಇತ್ತು, ಈ ತರ ಇದೆ, ನಾನಾಗಲ್ಲ, ಚಟಿಕಪ್ಪ ಮಹೇಶ್ ಅಂದರಿಗೆ ಮಾಡಿ ಅಂತ ಹೇಳಿದೆ. ಆಮೇಲೆ ಮಾಡಿದ್ರು. ಬಹುಶಃ ನಮ್ಮವ್ರು ಆ ಕಡೆ ಕಳಿಸೋದ್ರಿಂದ ಅವರಿಗೆ ನಮ್ಮ ಮಹೇಶರಿಗೂ ಕೂಡ ಸೋಲಾತು. ಅಂದ್ರೆ ನಿಮ್ಗೆ ಆಗುವ ಒಂದು ಆಸಕ್ತಿ ಇತ್ತ, ನಾನು ಕೂಡ ಈ ಸೊಸೈಟಿಯ ಒಂದು ಲಾಮ್ ಸೊಸೈಟಿ ಜವಾಬ್ದಾರಿಯನ್ನು ತಗೊಳ್ಬೇಕು, ನಾನು ಕೂಡ ಒಳ್ಳೆ ಕೆಲಸವನ್ನು ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆ ಏನಾರು ಇತ್ತ ನಿಮಗೆ? ಆಸೆ ಆಕಾಂಕ್ಷೆ ಸಾಮಾನ್ಯವಾಗಿ ಇರ್ತದೆ. ಈಗ ಅವಕಾಶ ಸಿಕ್ಕಿದಾಗ ಆಗ್ಬೇಕಂತ ಎಲ್ರಿಗಿರುತ್ತೆ, ನಂಗೆ ಮಾತ್ರ ಅಲ್ಲ. ಹಂಗಂತೇಳಿ ನಾನು ಬಹಳ ಅದ್ರ ಆಕಾಂಕ್ಷಿ ಅಂತೇನು ನಾನು ಇಲ್ಲ. ಅದ್ರ ನಾವು ಪ್ರಯತ್ನ ಪಟ್ಟು ನಾವು ಬೋರ್ಡ್ ತಂದಾಗ ನಮ್ಗೆ ಸಪೋರ್ಟ್ ಮಾಡಿದ್ರೆ ಆತಿತ್ತು ಅಂತ ನನ್ನ ಒಂದು ಅನಿಸಿಕೆ. ಸಪೋರ್ಟ್ ಒಂದು ಬಾರಿ ಉಪಾಧ್ಯಕ್ಷ ಆಗ್ತದೆ. ಹೌದೌದು. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಏನಾದ್ರು ಚುನಾವಣೆಗೆ ನಿಲ್ಲಬಹುದು ಅಥವಾ ಬೇರೆ ಬೇರೆ ರಿಸರ್ವೇಶನ್ ಬಂದ ಸಂದರ್ಭದಲ್ಲಿ ಚುನಾವಣೆಗೆ ನಿಲ್ಲುವ ಆಸಕ್ತಿ ಏನಾದ್ರು ಇದೆಯಾ ಮರಿಯಪ್ಪ ಅವರಿಗೆ? ಇಲ್ಲ, ನನ್ಗೆ ಇನ್ ಮುಂದೆ ಚುನಾವಣೆ ಎಲ್ಲ ಬೇಡ. ಈಗ 70 ವರ್ಷದ ಇದ್ರಲ್ಲಿ ಇದೀನಿ, ರನ್ನಿಂಗ್ ಅಲ್ಲಿ ಇದೀನಿ. ಆಮೇಲೆ ಇನ್ನು ನಮ್ಗೆಲ್ಲ ಓಡಾಡಕ್ಕಾಗಲ್ಲ. ಹಾಗಾಗಿ ನಾವು ಚುನಾವಣೆ ಬಗ್ಗೆ ನನ್ಗೆ ಬಹಳ ತರದ ಆಸಕ್ತಿ ಏನಿಲ್ಲ. ಬಟ್ ಸಕ್ರಿಯವಾಗಿ ಸಾರ್ವಜನಿಕ ಜೀವನದಲ್ಲಿ ಹೋರಾಟದಲ್ಲಿ ಮುಂದುವರಿತೀರಾ? ಅದರಲ್ಲೂ ಮುಂದುವರಿತೀನಿ. ಆಮೇಲೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಓಟ್ ಹಾಕದ್, ನಾನೊಬ್ಬ ಸೆಕ್ಯುಲರ್. ನಿಮ್ಗೆ ಆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಷ್ಟೊಂದು ಒಲವು, ಅಥವಾ ಇಷ್ಟು ದಶಕಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದೀರಾ, ಹಲವಾರು ಜವಾಬ್ದಾರಿಗಳನ್ನ ಕೂಡ ನೀವು ನಿರ್ವಹಿಸಿರುವಂತದ್ದು, ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಷ್ಟೊಂದು ಒಲವು ಯಾಕೆ ಮರಿಯಪ್ಪ ಅವರಿಗೆ? ಅಲ್ಲ, ಏನಾಗಿದೆ, ನಾವು ಒಂದು ಜಾತ್ಯತೀತವಾದನ್ನ ಮಾತಾಡ್ಕೊಂಡ್ ಬಂದವ್ರು ನಾವು. ಕಲ್ಕುಳಿ ವಿಠಲ್ ಹೆಗಡೆ ಇರ್ಬೋದು, ನಾನು ಇರ್ಬೋದು, ನಾವು ಜಾತ್ಯತೀತವಾದಿಗಳು. ನಮ್ಗೆ ಯಾವುದೇ ಜಾತಿ ಭೇದ ಭಾವ ಇಲ್ಲ. ಆಮೇಲೆ ಈ ಸಮಾಜ ಹೋಗ್ಬೇಕಾದ್ರೂ ಕೂಡ ಜಾತ್ಯತೀತ ವ್ಯವಸ್ಥೆ ಬೇಕು. ನಮ್ಮ ಭಾರತದಲ್ಲಿ ಎಲ್ಲಾ ಜಾತಿನ ಒಳಗೊಂಡಂತ ದೇಶ. ಸ್ವತಂತ್ರ ಬರ್ಬೇಕಾರೆ, ಸ್ವತಂತ್ರ ಪೂರ್ವದಲ್ಲಿ ಹೋರಾಟ ಮಾಡಿದಾಗ್ಲೂ ಹಾಗೆ, ಬಾಬಾ ಸಾಹೇಬ್ ಇರ್ಬೋದು, ಅಂಬೇಡ್ಕರ್ ಅವ್ರು ಬರೆದಂತ ಸಂವಿಧಾನ ಆಗ್ಲಿ, ನಮ್ಮ ಕುವೆಂಪು ಅವರು ಬರೆದಂತ ಕೃತಿಗಳಾಗ್ಲಿ, ಅಥವಾ ನಮ್ದೇ ನಾಯಕನಾದಂತ ಬಿರ್ಸಾ ಮುಂಡಾ ಆದಿವಾಸಿ, ಅವರು ಕೂಡ ಹೋರಾಟ ಮಾಡಿದಂತ ನಿಲುವುಗಳಾಗ್ಲಿ, ಅವೆಲ್ಲವೂ ಕೂಡ ನಮ್ಗೆ ಸೆಕ್ಯುಲರೈಸ್ ಆಗಿರ್ಬೇಕಂತ. ಹಂಗ ನಾನು ಕೂಡ ಸೆಕ್ಯುಲರೈಸ್ ಆಗಿದ್ದೀನಿ. ನಾವು ಬೇರೆ ಪಕ್ಷ ಇಲ್ಲ, ನಾವು ಕಾಂಗ್ರೆಸ್ಗೆ ಹಾಕೋದ್ರಿಂದ ಕಾಂಗ್ರೆಸ್ ಅಲ್ಲೇ ಬಂದಿವಿ. ನಾವು ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ. ಮರಿಯಪ್ಪ ಅವರೇ, ಕೊನೆಯದಾಗಿ ನಿಮ್ಮ ಒಂದು ಹೋರಾಟ ಜೀವನ ಆಗಿರ್ಬೋದು, ಲ್ಯಾಂಡ್ ಸೊಸೈಟಿ ನಿರ್ದೇಶಕರಾದ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ನಿಮ್ಮ ಒಂದು ಸಮುದಾಯದವ್ರಿಗೆ ಆಗಿರ್ಬೋದು ಅಥವಾ ಸಾರ್ವಜನಿಕರಿಗೆ ಏನ್ ಹೇಳಕ್ ಬಯಸ್ತೀರಾ? ನಾನು ಈಗ ಹೇಳುದು,
ಈ ಜನಾಂಗ ಕಡಿಮೆ ಇರೋದು 3 ತಾಲೂಕಲ್ಲಿ 3 ಹೋಬಳಿಲಿ ಮಾತ್ರ ಇರೋದು. ಈಗ ಮೂಡಿಗೆರೆ ಇತ್ತು, ಕಳಸ ಆಗಿದೆ. ಕಳಸ ಹೋಬಳಿ ಮತ್ತು ಮೇಗುಂದ ಹೋಬಳಿ ಮತ್ತು ಕಿಗ್ಗ ಹೋಬಳಿ ಗೌಡ್ಲ ಕಮ್ಯುನಿಟಿ ಅಂತಿರೋದು ನಮ್ಮ ಕಮ್ಯುನಿಟಿ ತಗೊಂಡ್ರೆ. ಬಟ್ ಈ ಕಮ್ಯುನಿಟಿ ತುಂಬಾ ಇಂಟೀರಿಯರ್ ಪ್ರದೇಶದಲ್ಲಿ ಇರೋಂಥದ್ದು, ಗುಡ್ಡಗಾಡು ಪ್ರದೇಶದಲ್ಲಿ ತಾವು ನೋಡಿರ್ಬೋದು. ಬಿದ್ರಗೋಡ್ ಸೈಡ್ ಆಗಿರ್ಬೋದು, ಕೆರೆಕಟ್ಟೆ ಸೈಡ್. ಬಿದ್ರಗೋಡಲ್ಲಿ ಕೆಳಗೆ ಇಲ್ಲ, ಬಿದ್ರಗೋಡಲ್ಲಿ ತಾರೋಳಿ ಕೊಡುಗೆ ಅಂತಿದೆ, ಆಮೇಲೆ ಬೆಳಗೋಡ್ ಕೊಡುಗೆ ಅಂತಿದೆ, ದೇವಲೆಕೊಪ್ಪ ಅಲ್ಲಿ ಮುಂದೆ ಹೋದ್ರೆ ದೇವಲೆಕೊಪ್ಪ ಅಲ್ಲ, ಇದು ಬಿಳಗೋಡ್ ಕೊಡುಗೆ ಅಂತೇಳಿ ಮೆಣಸಿನಾಡ್ಯ ಭಾಗದಲ್ಲಿ ಸಂಪೂರ್ಣ ಬಹುತೇಕ ಇರುವಂತ ಮೆಣಸಿನಾಡ್ಯ, ಎಡಗುಂದ, ಈ ಕಡೆ ಭೀಮನ್ ಸರ್ಲು, ಹಂಚಿನ ಕೊಡುಗೆ, ಶೃಂಗೇರಿ, ಹಾದಿ, ಕೆಸ್ಕೋಡ ಆ ಥರ ಎಲ್ಲ ನಮ್ ಜನ ಇರೋದು. ಕಳಸ ಹೋಬಳಿನಲ್ಲಿ ತುಂಬಾ ಜನ ಇದಾರೆ. ನಾವು ಪ್ರಥಮವಾಗಿ ಸ್ಟಾರ್ಟ್ ಮಾಡಿರೋದೇ ಗಿರಿಜನ ಕ್ಷೇಮಾಭಿವೃದ್ಧಿ ಸಂಘ ಅಂತ ಕಳಸದಲ್ಲಿ ನಾವು 1982ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಾನು ಅಭಿಮಠ್ ಲಿಂಗಣ್ಣಲ್ಲ. ಅವಾಗ ನಮ್ಮ ಕಮ್ಯುನಿಟಿಗೆ ಯಾವ ಸಂಘ ಅಂತಲೇ ಇರಲ್ಲ. ಸ್ಟಾರ್ಟ್ ಮಾಡಿದೆ. ತದನಂತರ ನಾನೊಂದು 4 ವರ್ಷ ಆದ್ಮೇಲೆ ನಾನು ಕುದುರೆಮುಖಕ್ಕೆ ಹೋದೆ. ಅವಾಗ ಅದು ಈಗ ಅದು ನಡೀತಾ ಇದೆ ಬೇರೆದಾಗಿ. ಬಟ್ ಅದನ್ನ ಪ್ರಾರಂಭಿಕ ಹಂತದಲ್ಲಿ ನಾವು ಮಾಡಿದ್ವಿ. ಒಟ್ಟ ನಿಮ್ಮ ಹೋರಾಟಗಳು ನಿಮಗೆ ಖುಷಿ ಇದೆ? ಜೀವನದಲ್ಲಿ ಹೋರಾಟ ಇದ್ರೇನೆ ಒಂದು ಇದು. ಯಾವುದೇ ಡೆಮಾಕ್ರಸಿ ಇಲ್ದಿದ್ರೆ ಇವತ್ತಿನ ಸಮಾಜದಲ್ಲಿ ಡೆಮಾಕ್ರಸಿ ಅಗತ್ಯ. ಡೆಮಾಕ್ರಸಿ ಆಗ್ಲೇಬೇಕು. ಯಾವುದೇ ಅಭಿವೃದ್ಧಿ ಆಗ್ಬೇಕಾದ್ರೂ ಕೂಡ ಡೆಮಾಕ್ರಸಿ ಹೋರಾಟಗಳು ನಡೆದಾಗ ಮಾತ್ರ ಅವು ಸಾಧ್ಯ. ಯಾಕಂದ್ರೆ ನಮ್ಮ ಬುಡಕಟ್ಟು ಜನರ ಇದು ಸ್ಥಿತಿ ಇವತ್ತು ದೇಶದಲ್ಲೇ ಅತಂತ್ರ ಸ್ಥಿತಿ ಆಗಿದೆ. ಇಲ್ಲಿ ಅಂತಲ್ಲ, ಎಲ್ಲ ಕಡೆ ಅರಣ್ಯ ಇಲಾಖೆ ಉಪದ್ರ ಮತ್ತು ಸರ್ಕಾರದ ಕಾಲಕ್ಕೆ ಬರ್ತಕ್ಕಂಥ ನಿರ್ಣಯಗಳು ಅವೆಲ್ಲವೂ. ಆದ್ರೆ ಈ ದೇಶನ ಅಥವಾ ಈ ಸಂಪತ್ತನ್ನ ಕಾಪಾಡದಂಥದ್ದೇ ನಮ್ಮ ಜನಾಂಗ. ಇವತ್ತು ನೀವು ಉದಾಹರಣೆಗೆ ಒಂದು ರೌಂಡ್ ಹೋಗಿ ಬುಡಕಟ್ಟು ಜನರಿದ್ದ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಮರಗಳೆಲ್ಲ ಹೆಂಗಿರ್ತಾವ ಏನಂತ, ಅದೇ ರೀತಿ ನೀವು ಮುಂದುವರೆದ ಏರಿಯಾಕ್ಕೆ ಬನ್ನಿ, ಎಲ್ಲ ಆ ಥರದ ಮರ ಇರ್ತದೆಯಾ ಅಂತ. ಯಾಕಂದ್ರೆ ಅವೆಲ್ಲವೂ ಕೂಡ ಇವರಿಗೆ ಆ ಥರ ನಾವು ಆಡಂಬರವಾಗಿ ಬದುಕ್ಬೇಕಂತೇನಿಲ್ಲ. ಈ ನಮ್ಮ ಬುಡಕಟ್ಟಿನವರಿಗೆ ನಮ್ಗೆ ಅವತ್ತು ಜೀವನ ಕಾಡೋತ್ಪತ್ತಿ ಮತ್ತು ಬೇರೆ ಬೇರೆ ಇದರಿಂದ ಜೀವನ ನಡೀತದೆ, ಸಾಕು ಅಂತಿರ್ತದೆ. ಆಮೇಲೆ ಜೊತೆಗೆ ಇವತ್ತಿನ ದಿನಗಳಲ್ಲಿ ಸ್ವಲ್ಪ ಕೃಷಿ ಕಡೆಗೆಲ್ಲ ಸ್ವಲ್ಪ ಕೈ ಹಾಕಿ, ಮೇಯ್ನು ಅವರಿಗೆ ಹಕ್ಕುಪತ್ರದ ಸಮಸ್ಯೆ. ಈಗ ಅರಣ್ಯ ಹಕ್ಕುಪತ್ರನ ಕೊಟ್ಟದೆ ಸರ್ಕಾರ. ಬಟ್ ಅದು ಪಾಣಿ ಮಾಡ್ಬೇಕು, ಎಲ್ಲಾ ರೀತಿ ಸೌಲಭ್ಯ ಕೊಡ್ಬೇಕಂತಲೂ ಕೂಡ ಇವತ್ತು ಸರ್ಕಾರ ಹೇಳ್ತದೆ. ಆದ್ರೆ ಇಲ್ಲಿ ಸ್ಥಳೀಯವಾಗಿ ಅದು ನಡೀತಾ ಇಲ್ಲ. ಸ್ಥಳೀಯವಾಗಿ ಅದನ್ನ ಇಂಪ್ಲಿಮೆಂಟೇಶನ್ ಕಡಿಮೆ ಇದೆ. ಅಂದ್ರೆ ನಾನು ಹೇಳ್ತಾ ಇರೋದು ಏನಂದ್ರೆ, ಈ ಜನಕ್ಕೆ, ಈ ಬುಡಕಟ್ಟು ಜನರಿಗೆ ಸರ್ಕಾರ ವಿಶೇಷ ಆದ್ಯತೆನ ಕೊಟ್ಟು, ವಿಶೇಷ ಆದ್ಯತೆ ಅಂತ ಹೇಳ್ತಾರೆ, ಅದ್ರ ಅತಿ ವಿಶೇಷವಾಗಿ ಆದ್ಯತೆ ಕೊಟ್ಟು ಅವರ ಎಲ್ಲ ಭೂಮಿಗಳಿಗೆ, ಮನೆಗಳಿಗೆ ಹಕ್ಕುಪತ್ರಗಳನ್ನ ಕೊಡಿಸ್ಬೇಕು. ಹಕ್ಕುಪತ್ರ ಕೊಡಿಸಿ ಅವರಿಗೆ ಒಂದು ಜೀವನದ ಭದ್ರತೆನ ಕೊಡ್ಬೇಕು. ಅದನ್ನ ಕೊಟ್ರೆ ಅವರು ಜೀವನ ಅವ್ರ ಪಾಡಿಗೆ ಅವರು. ಈಗ ಯಾವುದೇ ಸರ್ಕಾರ ನಾನು ಅವ್ರನ್ನ ಡೆವಲಪ್ ಬೇರೆ ರೀತಿ ನಾವು ಸಹಾಯ ಮಾಡ್ತೀವಿ ಅನ್ನಕ್ಕಾಗಲ್ಲ. ಅವರಿಗೆ ಭೂಮಿ ಅಥವಾ ಅವರಿಗೆ ಆರ್ಥಿಕವಾದಂತ ನೆಲೆ ಕೊಟ್ರೆ, ಜೊತೆಗೆ ಒಂದು ಎಜುಕೇಶನ್. ನಾನು ಮೊದಲಿನಿಂದಲೂ ನನ್ನ ಉದ್ದೇಶ ಇದ್ದಿರೋದಷ್ಟೇ. ಎಲ್ಲರಿಗೂ ನಾನು ಹೇಳ್ತೀನಿ ಹಳ್ಳಿ ಕಡೆ ಹೋದಾಗ, ನೋಡ್ರಪ್ಪ, ನಿಮ್ಮ ಮಕ್ಕಳು ಚೆನ್ನಾಗಿ ಓದಿಸಿ. ನಿಮ್ಮ ಮಕ್ಕಳು ಚೆನ್ನಾಗಿ ಹೋದ್ರೆ ನೀವು ನಿಮ್ಮ ಇದೇ ಫ್ಯೂಚರೇ ಬದಲಾವಣೆ ಆಗ್ತದೆ. ಎಜುಕೇಶನ್ ಆಗ್ಬೇಕು. ಎಜುಕೇಶನ್ ಆದಾಗ ಮಾತ್ರ ನಿಮ್ಮ ಮಗ ಏನಾದ್ರು ಒಳ್ಳೆ ರೀತಿಲಿ ಹೋದ್ರೆ, ಒಳ್ಳೆ ಜೀವನಕ್ಕೆ ಹೋದ ಅಂದ್ರೆ ನಿಮ್ಮ ಸ್ಥಿತಿನೂ ಕೂಡ ಬದಲಾವಣೆ ಆಗ್ತದೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಂಗೆ ವಿದ್ಯಾಭ್ಯಾಸದ ಬಗ್ಗೆ ನಂಗೆ ಬಹಳ ಜವಾಬ್ದಾರಿ. ಯಾಕಂದ್ರೆ ನಾನು 13 ಮೈಲು ನಡ್ಕೊಂಡು ಹೋಗ್ತಿದ್ದೆ. ನಾನು ನನ್ನ ಹುಟ್ಟೂರಿಂದ ಕಳಸಕ್ಕೆ ಬರ್ತಿದ್ದೆ. ಅವಾಗಿನ ನೆನಪುಗಳೆಲ್ಲ ತಗೊಂಡ್ರೆ ಅವಾಗಿನಷ್ಟು ಕಷ್ಟ ಈಗಿಲ್ಲ. ನಾನು ಎಲ್ರಿಗೂ ಹೇಳ್ತೀನಿ ಈಗ ಮಾಡಿ ಅಂತ. ಆಮೇಲೆ ಉದಾಹರಣೆಗೆ ನಮ್ಗಾಗಿ ಸರ್ಕಾರ ಒಂದಷ್ಟು ಖರ್ಚು ಮಾಡ್ತದೆ. ಈ ಆಶ್ರಮ ಶಾಲೆಗಳು ಕಟ್ಟಿದೆ ಎಲ್ಲ ಕಡೆ, ಮುರಾರ್ಜಿ. ಆದ್ರೆ ನೀವು ಬೇರೆ ಕಡೆ ಹೋಲಿಸಿದ್ರೆ ಇಲ್ಲಿ ಖಯಾಮ್ ಟೀಚರ್ ಅಂತ ಒಬ್ರು ಇಲ್ಲ, ಎಲ್ಲ ಟೆಂಪ್ರವರಿ ಟೀಚರು. ಮತ್ತೆ ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾದ ಆಟ ಆಡ್ತಕ್ಕಂಥ ಫೀಲ್ಡ್ ಇಲ್ಲ ಅವರಿಗೆ. ಈಗ ನೆರೆಯ ಕೇರಳಕ್ಕೆ ಹೋದ್ರೆ
PUC ಅವರಿಗದೆ ಅಲ್ಲೇ ಪ್ರಾಥಮಿಕ ಹಂತದಿಂದ PUC ಅವರಿಗೆ, ಮತ್ತೆ ಅಲ್ಲಿ ಕಯಾಮ ಶಿಕ್ಷಕರಿದ್ದಾರೆ, ಅವ್ರಿಗೆ ವೇತನನೂ ಚೆನ್ನಾಗದೆ. ಅಲ್ಲಿ ಅಲ್ಲ, ಇಲ್ಲಿ ಬರೀ 5ನೇ ಕ್ಲಾಸ್ 6ನೇ ಕ್ಲಾಸ್ ವರೆಗೆ ಮಾಡಿದ್ರೆ ಆ ಹುಡುಗರು ಬೇರೆ ಶಾಲೆಗೆ ಹೋದಾಗ ಕಷ್ಟ. ನಾನು ಹೇಳ್ತಾ ಇರೋದು, ಈ ಜನಕ್ಕೆ ಅಭಿವೃದ್ಧಿ ಮಾಡ್ಬೇಕಾದ್ರೆ ಕೇರಳ ಮಾದರಿ ಇಲ್ಲೂ ಕೂಡ ನೀವು ಅಲ್ಲಿ PUC ಅವರಿಗೆ ಮಾಡ್ಬೇಕು. ಆಮೇಲೆ ಅವರಿಗೆ ಫೀಲ್ಡು ಎಲ್ಲಾ ರೀತಿಯ ಚಟುವಟಿಕೆ ಕೂಡ ಅದಕ್ಕೆ ಅವಕಾಶನ ಮಾಡ್ಕೊಡ್ಬೇಕು ಅವ್ರಿಗೆ. ಮಕ್ಕಳಿಗೆ ಏನಾಗ್ತದೆ, ಈಗ ಆಶ್ರಮ ಶಾಲೆ ಅಂತಂದ್ರೆ ಇವತ್ತಲ್ಲಿ ಜಾಗನೇ ಸ್ವಲ್ಪ ಇಕ್ಕಟ್ಟಿರೋದು, ಕೂಡಿ ಹಾಕ್ದಂಗತ್ತು. ತಗೋಬೇಕಾದ್ರೆ ಆಶ್ರಮ ಶಾಲೆ ಇಂಟ್ರೂ ಮಾಡಿ. ಈಗ ಮಕ್ಕಳು ಓಡಾಡಿ ಬೆಳೆದ್ರೆ ಹೆಂಗೆ, ಅಥವಾ ಅಲ್ಲೇ ಕೂಡಿ ಹಾಕಿ ಬೆಳೆದ್ರೆ ಹೇಗೆ? ಹಾಗಾಗಿ ಅದೆಲ್ಲದೂ ಕೂಡ ಇರ್ಬೇಕು. ನಾವೆಲ್ಲ ಮಾಡಿವಿ ಅನ್ನೋದಕ್ಕಿಂತ ಮಾಡಿರೋದು ಸುಸಂತ್ರವಾಗಿ ವ್ಯವಸ್ಥಿತವಾಗಿ ಇರ್ಬೇಕು ಅಲ್ಲಿ. ಯಾಕಂದ್ರೆ ಈಗ ಆಟದ ಮೈದಾನ ಇರ್ಬೇಕು, ಎಲ್ಲಾ ರೀತಿಯ ವ್ಯವಸ್ಥೆ ಇರ್ಬೇಕು ಹುಡುಗರಿಗೆ. ಅವೆಲ್ಲ ಇದ್ದಾಗ ಏನಾಗ್ತಂದ್ರೆ ಹಾಸ್ಟೆಲ್ ಇದ್ದಾಗ ಮನೆಗೆ ಬರ್ಬೇಕಂತ ಇರಲ್ಲ. ಮನೆಗೆ ಬಂದ್ರೆ ನಾನು ನಾಳೆ ಹೋಗೋಣ ಅಂತ ಇರುತ್ತೆ. ಕೋಟ್ಯಾಂತರ ರೂಪಾಯಿ ನಮ್ಗೋಸ್ಕರ ಖರ್ಚು ಮಾಡ್ತಾರೆ, ಬಟ್ ಖರ್ಚನ್ನು ಸರಿಯಾದ ರೀತಿ ಯುಟಿಲೈಸ್ ಮಾಡ್ಬೇಕು. ಅದು ಆಗ್ತಾ ಇಲ್ಲ. ನಾವು ಆಶ್ರಮ ಶಾಲೆಗೆ ನಮ್ಮ ಹೋರಾಟ ಸ್ಟಾರ್ಟ್ ಆದ್ಮೇಲೆ ಆಶ್ರಮ ಶಾಲೆಗಳಿಗೆ ಒಂದಷ್ಟು ಟೆಂಪ್ರರಿ ಟೀಚರು, ಆಮೇಲೆ ಸ್ವಲ್ಪ ವ್ಯವಸ್ಥಿತವಾದಂತ ಸ್ವಲ್ಪ ಅಡಿಗೆ ಊಟದ ವ್ಯವಸ್ಥೆ ಇದ್ದು, ಮೊದಲು ಅವ್ರು ಹಾಕಿರೋದು ಇವ್ರು ತಿಂದಿರೋದು, ಆ ಥರ ಪರಿಸ್ಥಿತಿನೂ ಇತ್ತು. ನಾನು ಆ ಶಾಲೆ ಬಗ್ಗೆ ತುಂಬಾ ಪ್ರತಿ ಸರಿನೂ ಹೇಳಿದ್ದೆ. ನಾನು ಆಶ್ರಮ ಶಾಲೆ ಒಂಥರ ಅನಾಥಾಶ್ರಮ ತರ ಮಾಡಬಾರ್ದು. ಈ ಮಕ್ಕಳು ನಮ್ಗೆ ಯಾರಾದ್ರೂ, ನಮ್ಗೆ ಈಗ ಮನೆಯಿಂದ ಶಾಲೆ ಕಳಿಸೋ ಯೋಗ್ಯತೆ ಎಲ್ಲ ಇದ್ರೆ ಯಾರೋ ತಂದು ಬಿಡಲ್ಲ ಅಲ್ಲಿ. ಯಾಕಂದ್ರೆ ಹತ್ರ ಶಾಲೆಗಳು ಅವೆಲ್ಲ ಇದ್ರೆ, ಆದ್ರೆ ಏನಾಗಿದೆ ಅಂದ್ರೆ ಅನಿವಾರ್ಯ, ನಾವು ಗುಡ್ಡಗಾಡು ಜನ ಎಲ್ಲ ನಾವು ಹಳ್ಳಿಲಿ ಇರೋರು ತಂದು ಬಿಡ್ಲೇಬೇಕಾಗ್ತದೆ. ಮತ್ತೆ ಇನ್ನೊಂದು ಕಷ್ಟದ ಪರಿಸ್ಥಿತಿ, ದಿನ ಕೂಲಿಗೆ ಹೋಗ್ಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಾವು ಮಕ್ಕಳನ್ನ ಏನಾರಪ್ಪ ತಾಂಡ ಬಿಟ್ಟು ಹೋಗ್ಬಿಡೋಣ ಅಂತ ಇರ್ತದೆ. ಹಂಗಾಗಿ ಇವತ್ತು ಯಾವುದೇ ಮನುಷ್ಯನ್ ತಗೊಳ್ಳಿ, ನನಗೆ ಸ್ವಂತ ವ್ಯವಸ್ಥೆ ಇದ್ರೆ ಅದನ್ನೆಲ್ಲ ಮಾಡಲ್ಲ, ಅಂದ್ರೆ ಏನಾದ್ರು ಮಾಡ್ತಾನೆ. ವ್ಯವಸ್ಥೆ ಇಲ್ಲದಿದ್ದಾಗ ನಾವು ಅದೇ ವ್ಯವಸ್ಥೆ ಅಂತ ಹೋಗ್ಬೇಕು. ಹಂಗಾಗಿ ಅದನ್ನ ಎಜುಕೇಶನ್ನ ಬಹಳ ವ್ಯವಸ್ಥಿತವಾಗಿ ಮಾಡ್ಬೇಕು. ಕೇರಳ ಮಾದರಿಯಲ್ಲಿ ಮಾಡಿದ್ರೆ ಮಾತ್ರ ಇಲ್ಲಿ ಮುಂದಿನ ದಿನಗಳಲ್ಲಿ ಈ ಅಭಿವೃದ್ಧಿಗೆ ಸಾಧ್ಯ. ಮರಿಯಪ್ಪ ಅವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಹೋರಾಟದ ದಿನಗಳಾಗಿರ್ಬೋದು, ಯಾವ ರೀತಿಯಾಗಿ ಬೇರೆ ಬೇರೆ ಹೋರಾಟಗಳನ್ನ ನೀವು ಭಾಗವಹಿಸಿದ್ರಿ, ಅದು ತುಂಗಭದ್ರಾ ಹೋರಾಟ ಆಗಿರ್ಬೋದು, ನಂತರದಲ್ಲಿನೂ ಕುದುರೆಮುಖ ಹೋರಾಟ, ಇವೆಲ್ಲ ವಿಚಾರಗಳಾಗಿರ್ಬೋದು, ಜೊತೆಲಿ ಲ್ಯಾಂಡ್ ಸೊಸೈಟಿಯ ನಿರ್ದೇಶಕರಾಗಿ ನಿಮ್ಮ ಒಂದು ಸೇವೆ ಆಗಿರ್ಬೋದು, ಚುನಾವಣೆಯಲ್ಲಿ ಆದಂತ ಒಂದು ಸಣ್ಣ ಪುಟ್ಟ ಗೊಂದಲಗಳಾಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಕೊಪ್ಪ ಲಯನ್ ಸೊಸೈಟಿಯಲ್ಲಿ ನಿರ್ದೇಶಕರಾಗಿ ಸೇರಿದ ಹಾಗೆ STCL ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ನಲ್ಲೂ ಕೂಡ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿರುವಂತಹ ಶ್ರೀಯುತ ಮರಿಯಪ್ಪ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.